ಯಾವುದು ಇದ್ದಾಗ ಯಾವುದು ಇರಬೇಕು ಅಥವಾ ಯಾವುದು ಇದ್ದಾಗ ಯಾವುದು ಇರಬಾರದು ಅಂತ ಅನ್ನುವ ಅಂಶವನ್ನು ಒಬ್ಬ ವಿವೇಕಿ ಬಹಳ ಚೆನ್ನಾಗಿ ಹೇಳ್ತಾನೆ. ವಿತ್ತೇತ್ಯಾಗ ಕ್ಷಮಾಶಕ್ತೌ ದುಃಖೇ ದೈನ್ಯವಿಹೀನತ ನಿರ್ದಂಭತಾ ಸದಾಚಾರೆ ಸ್ವಭಾವೋಯಂ ಮಹಾತ್ಮನಾಂ. ಸಂಪತ್ತು ಬಂದಾಗ ತ್ಯಾಗ ಮಾಡಬೇಕಂತೆ, ಶಕ್ತಿ ಇದ್ದಾಗ ಕ್ಷಮೆ ಕೊಡಬೇಕಂತೆ, ದುಃಖ ಬಂದಾಗ ದೈನ್ಯ ಪಡಬಾರದಂತೆ, ಆಚರಣೆಗಳನ್ನು ಮಾಡುವಾಗ ಅಲ್ಲಿ ಡಂಭ ತೋರಬಾರದಂತೆ. ಇದು ಮಹಾತ್ಮರ ಸ್ವಭಾವ ಅಂತ ಹೇಳ್ತಾನೆ. ಹೌದು, ಸಾಧಾರಣವಾಗಿ ಇದಕ್ಕೆ ವಿರುದ್ಧವಾದದ್ದೇ ಇರುತ್ತೆ. ಸಂಪತ್ತು ಬಂದಿರುತ್ತೆ, ಆಗ ಅದನ್ನು ಕೊಡಬೇಕು ಅಂತ ಅನಿಸಲ್ಲ, ನನಗೇ ಇರಲಿ ಎಲ್ಲವೂ ಅಂತ ಅನಿಸುತ್ತೆ. ಹಾಗಿರಬಾರದು, ಕೊಡುವ ಬುದ್ಧಿ ಬೇಕು. ಸಾಮರ್ಥ್ಯ ಇದೆ, ಶಕ್ತಿ ಇದೆ ಅಂತ ಅಂದುಕೊಂಡ ಕೂಡಲೇ ಇನ್ನೊಬ್ಬರ ಮೇಲೆ ಸಿಟ್ಟಾಗುತ್ತಾರೆ, ಬಲಪ್ರಯೋಗ ಮಾಡ್ತಾರೆ. ಅಲ್ಲಿ ಬೇಕಾದದ್ದು ಕ್ಷಮೆ, ಸಹನೆ. ದುಃಖ ಬಂತು ಅಂತಂದು ಕೂಡಲೇ ದೀನರಾಗಿ ಬಿಡುತ್ತಾರೆ. ಹಾಗಾಗಬಾರದು. ದೈನ್ಯ ಬೇಡ ದುಃಖ ಬಂದಾಗಲೂ. ಮತ್ತು ಆಚರಣೆಗಳನ್ನು ಕ್ರಿಯೆಗಳನ್ನು ಏನು ಮಾಡ್ತೀವಿ ಅದನ್ನು ತೋರಿಸಿಕೊಳ್ಳುವ ಪ್ರವೃತ್ತಿಯೇ ಹೆಚ್ಚಾಗಿ ಬಿಡುತ್ತೆ. ಉದ್ದೇಶಕ್ಕಿಂತ ಡಂಭಾಚಾರವೇ ಹೆಚ್ಚಾಗಿ ಬಿಡುತ್ತೆ. ಹಾಗಾಗಬಾರದು ಅಂತ ಈ ಪ್ರಾಜ್ಞನ ಮತ. ಶುಭಂ ಭೂಯಾತ್.